ನಾನು ಬೇಸಿಕಲಿ ಗುರುರಾಜ್ ಕರ್ಜಿ ಅವ್ರ ಫಾಲೋವರ್. ಕೇಳಿರ್ಬೋದು ನೀವೆಲ್ಲ ಗುರುರಾಜ್ ಕರ್ಜಿ ಅವರು. ಅವ್ರು ಹೇಳಿದ್ದೆ ಒಂದು ಹೇಳ್ತೀನಿ, ನಂದೇನು ಸ್ವತಃ ಅಲ್ಲ. ಅವ್ರು ಹೇಳಿದ್ದೆ ಬೇಸಿಕಲಿ ಆಮೇಲೆ ಲೆಕ್ಚರರ್. ಸೊ ನಾನು ಹುಡುಗರಿಗೆ ಹೇಳ್ಕೊಟ್ಟಿದ್ದನ್ನು ಕೆಲವೊಂದು ಹೇಳ್ತೀನಿ, ಬಟ್ ಅದು ಮರುಕಳಿಸ್ಬೋದು. ಬಟ್ ಆದರೆ ತಾಳ್ಮೆಯಿಂದ ಕೇಳ್ರಿ. ಸೊ ಏನಾಗುತ್ತಪ್ಪ ಅಂದ್ರೆ ಒಂದು ತಾಳ್ಮೆ, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಪ್ಲಸ್ ತಾಳ್ಮೆ ಅನ್ನೋದು, ಈ ಎರಡರ ಮೇಲೆ ಒಂದು ಸ್ಟೋರಿ ಹೇಳ್ಯಾರ ಅವರು. ಏನಪ್ಪ ಅಂತಂದ್ರೆ ಗುರುರಾಜ್ ಕರ್ಜಿ ಅವರು ಒಂದು ಕತ್ತಿ ಸ್ಟೋರಿ ಹೇಳ್ಯಾರ, ಬ್ಯಾಂಕಿ ಕತ್ತಿ ಸ್ಟೋರಿ ಹೇಳಿದ್ದಾರೆ. ಏನಪ್ಪ ಅಂತಂದ್ರೆ ಒಬ್ಬ ಸುಣ್ಗಾರ ಇರ್ತಾನೆ ಊರಾಗ. ಸುಣ್ಗಾರ ಸುಣ್ಣ ಮಾರಬೇಕು ಅವನು. ಅವನಿಗೆ ಬೇರೆ ವಿಧಿ ಇಲ್ಲ, ಅವನು ಕತ್ತಿ ಸಾಕೊಂಡಿರ್ತಾನೆ. ಅವನಿಗೆ ಹಣಕಾಸಿಂದಿಲ್ಲ, ಕೈಯಲ್ಲಿ ಗಾಡಿ ಇಲ್ಲ, ಸೈಕಲ್ ಇಲ್ಲ. ಅವನೇನು ಮಾಡಬೇಕು? ಸುಣ್ಣ ಮಾರಬೇಕು, ಜೀವನ ಮಾಡಬೇಕು. ಏನಾಗುತ್ತೆ? ಕತ್ತಿ ಸಾಕೊಂಡಿರ್ತಾನೆ, ಅದ್ರ ಮೇಲೆ ಏರ್ತಿರ್ತಾನೆ, ಮಾರ್ಕೊಂಡು ಬರ್ತಿರ್ತಾನೆ, ಜೀವನ ನಡೆದೋಗಿರ್ತೈತಿ. ಸೊ ಒಂದಿನ ಏನಾಗುತ್ತೆ, ಕತ್ತಿ ಮೈಕತ್ತ ಏನಾಗುತ್ತೆ, ಸ್ವಲ್ಪ ದೂರ ಹೋಗುತ್ತೆ. ಊರು ಬಿಟ್ಟು ಸ್ವಲ್ಪ ದೂರ, ಭಾಳ ಏನು ದೂರ ಇಲ್ಲ, ಅಲ್ಲೊಂದು ಪಾಳು ಬಿದ್ದಿರೋ ಬಾವಿ ಇರುತ್ತೆ. ಅದಕ್ಕೆ ಮೆಟ್ಲಿಲ್ಲ, ಅದರಲ್ಲಿ ನೀರಿಲ್ಲ, ಏನಿಲ್ಲ. ಆ ಬಾವಿಲಿ ಮೈಕತ್ತ ಬಿದ್ದುಬಿಡುತ್ತೆ. ಅವನ ಜೀವನಕ್ಕೆ ಆಧಾರ ಆಗಿರೋದೇ ಅದೊಂದು ಕತ್ತಿ. ಅದನ್ನು ಬಿಟ್ಟರೆ ಅವ್ನಿಗೆ ಯಾರೂ ಇಲ್ಲ. ಅದು ಊರಲ್ಲಿ ಸ್ನೇಹಿತರಂತನೂ ಇಲ್ಲ, ಯಾರೂ ಇಲ್ಲ. ಅವನು ದುಶ್ಮನಾಗಿ ಸ್ನೇಹಿತ ಆಗಿರೋ ಒಬ್ಬನಿರ್ತಾನೆ. ದುಶ್ಮನಾಗಿ ಸ್ನೇಹಿತ ಅವನು, ಜಗಳ ಆಡಿದ್ಮೇಲೆ ಸ್ನೇಹಿತ ಆಗಿರೋಂಥವನು ಅವನು ಒಬ್ಬನಿರ್ತಾನೆ. ಈ ಕತ್ತಿ ಏನೋ ಬಾವಿ ಒಳಗೆ ಬಿದ್ದಿರುತ್ತಲ್ಲ, ಆ ಕತ್ತಿ ಏನು ಮಾಡ್ತಲ್ಲ, ಅರಿಸ್ತಿರುತ್ತೆ. ಯಾಕಂದರೆ ಜೀವದ ಭಯ, ಜೀವನ ಅಲ್ಲಿ ಸತ್ತೋಗ್ತೀನಿ, ಯಾರೂ ಇಲ್ಲ ಅಲ್ಲಿ ಯಾರನ್ನು ಕೇಳೋರಿಲ್ಲ, ಹಂಗಾಗಿ ಅರಿಸ್ತಿರುತ್ತೆ. ಆ ಅರ್ಚಾಟನ ಯಾರಿಗೂ ಕೇಳಲ್ಲ, ಅಷ್ಟು ದೂರ ಇರುತ್ತೆ. ಇವನು ಅವ್ನು ದುಶ್ಮನಾಗಿ ಸ್ನೇಹಿತ ಆಗಿರ್ತಾನಲ್ಲ, ಅದೇ ಮಾರ್ಗದೊಳಗೆ ಏನೋ ಕಟ್ಟಿಗೆ ಕಡಿಲಿಕ್ಕೆ ಹೋಗ್ತಿರ್ತಾನೆ ಇವ. ಆ ಕತ್ತಿ ಕಿರ್ಚೋದು ಕೇಳಿಸುತ್ತೆ ಅವನಿಗೆ, ಕೇಳಿಸುತ್ತಾ ಹುಡ್ಕೋತಾನೆ, ಅದು ಪಾಳು ಬಿದ್ದಿರೋ ಬಾವಿಯಲ್ಲಿ ಸಿಗ್ತೈತೆ. ಅದು ಅವ ಏನು ಮಾಡ್ತಾನೆ, ಇದು ನನ್ನ ಜೀವನದ್ದು, ನನ್ನ ಸುಣಗಾರನ ಕತ್ತಿದು, ಅವ್ನಿಗೆ ವಿಷಯ ಮುಟ್ಟಿಸ್ಬೇಕು ಹೇಗಾದ್ರೆ ಅಂತ ಹೇಳ್ತಾನೆ. ಹೋಗ್ತಾನೆ, ಆ ಕತ್ತಿ ಕಿರ್ಚೋದು ಅವನಿಗೆ ತಾಳಕ್ಕಾಗಲ್ಲ. ಇವನು ಯಾರು ದುಶ್ಮನಾಗಿ ಸ್ನೇಹಿತ ಆಗಿರೋನಿಗೆ ಅವ್ನಿಗೆ ತಾಳಕ್ಕಾಗಲ್ಲ. ಯಾಕಂದರೆ ಒಬ್ಬ ಜೀವದ ಮನುಷ್ಯನಿಗೆ ಅಷ್ಟೇ ಇರುತ್ತೆ, ಪ್ರಾಣಿಗಳು ಅಷ್ಟೇ ಇರುತ್ತೆ, ಪಕ್ಷಿಗೆ ಅಷ್ಟೇ ಇರುತ್ತೆ. ಜೀವ ಅಂದರೆ ಅತ್ಯಮೂಲ್ಯವಾದದ್ದು. ಸೊ ಒಂದು ಸಾರಿ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಅಂಥದ್ದು ಕೃಷ್ಟಕರ ಸಾವನ್ನು ಸಾಯ್ಬೇಕಾಗತ್ತದು. ಸೊ ಅದಕ್ಕೆ ಅರಿಸ್ತಿರುತ್ತದು, ಯಾರಾದರೂ ಬಂದು ಕಾಪಾಡ್ತಾರೋ ಅಥವಾ ನಮ್ಮ ಓನರ್ ಬಂದು ಕಾಪಾಡ್ತಾನೋ ಅಂತಂದು ಅರಿಸ್ತಿರುತ್ತೆ. ಸೊ ಅವಾಗ ಅವ್ನು ಏನು ಮಾಡ್ತಾನೆ, ದುಶ್ಮನ್ ಸ್ನೇಹಿತ ಇರ್ತಾನಲ್ಲ, ಅವನು ನೋಡ್ತಾನೆ, ಅವನು ಕನಿಕರ ಬಂದುಬಿಡ್ತಾನೆ. ಎಷ್ಟೋ ಕೆಟ್ಟವನಾದ್ರು ಸ್ವಲ್ಪ ಕನಿಕರ ಬಂದುಬಿಡ್ತಾನೆ, ಒಂದು ಜೀವ ಹೋಗಿರ್ತದಲ್ಲ ಅಂತಂದು ಅವನೇನು ಮಾಡ್ತಾನೆ, ಓಡೋಗಿ ಅವ್ನು ಸುದ್ದಿ ಮುಟ್ಟಿಸ್ತಾನೆ. ಆ ಸುದ್ದಿ ಮುಟ್ಟಿಸಿದಾಗ ಅವ್ನು ಓಡ್ಕೊತ ಬರ್ತಾನೆ. ಯಾಕಪ್ಪ ಅಂತಂದ್ರೆ ಅವ್ನ ಜೀವನಾಧಾರನೇ ಅದು. ಒಳ್ಳೆ ಸ್ನೇಹಿತನು ಅಂದ್ರೆ ಅದೇ, ಅಪ್ಪ ಅಮ್ಮ ಅಂದ್ರೆ ಅದೇ ಅವನಿಗೆ. ಸೊ ಆಗ ಏನು ಮಾಡ್ತಾನೆ, ಓಡ್ಕೊತ ಬರ್ತಾನೆ. ಬಟ್ ಆ ಬಾವಿಗೆ ಮೆಟ್ಲಿಲ್ಲ, ಏನಾದ್ರು ಹೆಂಗೆ ಎತ್ತಬೇಕವ? ಕತ್ತಿಗಿನ ಸ್ವಲ್ಪ ವಯಸ್ಸಾಗಿರ್ತೈತೆ ಆಲ್ರೆಡಿ, ಅದಕ್ಕೇನೋ ದುಡ್ದು ವಯಸ್ಸಾಗಿರ್ತೈತಿ, ಸತ್ವನು ಕಡಿಮೆ ಆಗಿರ್ತೈತಿ. ಸೊ ಅವ್ನು ಬಂದು ಬಾವಿ ಹತ್ರ ನೋಡ್ತಾನೆ. ಅವ್ನು ಇಳಿಬೇಕಂತಂದ್ರೆ ಏನೂ ಮೆಟ್ಲಿಲ್ಲ, ಇಕ್ಕಟ್ಟಾದ ಬಾವಿ, ಅಷ್ಟು ದೊಡ್ಡದೇನಲ್ಲ ಅದು, ತಿರ್ಗೋಕ್ಕೂ ಬರಲ್ಲ, ಅದು ಕತ್ತಿಗೆ ಜಾಸ್ತಿ ಹಂಗಿರುತ್ತೆ. ಅವಾಗ ಏನು ಮಾಡ್ತಾನೆ, ಊರು ಜನರನ್ನೆಲ್ಲ ಕಲಿಸ್ತಾನೆ, ನೀವು ಸಹಾಯ ಮಾಡಿರಿ ಅಂತಂದು. ಜನ ಏನಂದ್ಬಿಡ್ತಾರೆ, ಅದಕ್ಕೆ ಮೆಟ್ಲಿಲ್ಲ, ನಾನು ಹೆಂಗೆ ಇಳೀಲಿ, ನಾವು ಹೆಂಗೆ ಸಹಾಯ ಮಾಡೋಣ? ಅದಕ್ಕೆ ಮೆಟ್ಲು ಇಳಿಯೋಕೆ ನಾವು ವಾಪಸ್ ಹತ್ತಿ ಬರೋದ ಕಷ್ಟ ಐತಿ. ಆ ಕತ್ತಿ ಜೀವದ ಭಯ ಐತಿ, ಕೆಳಗಿಳಿದ ನಮ್ಮನ್ನೇ ಒದ್ಬಿಟ್ರೆ ಏನು ಮಾಡೋಣ, ನಮ್ಮನ್ನೇ ಹಾಕೊಂಡು ತುಳಿದ್ಬಿಟ್ರೆ ಏನು ಮಾಡೋಣ? ಈ ಥರ ಹೇಳ್ಕೊತ್ಬಿಡ್ತಾರೆ. ಇನ್ನೊಬ್ಬ ವಯಸ್ಸಾದ ಬಂದು ಏನಂತಾನೆ, ನೋಡಪ್ಪ ಅದು ಕತ್ತಿಗೆ ವಯಸ್ಸಾಗೈತಿ, ಅದು ಮ್ಯಾಲೆ ಬಂದರೂ ಬಿದ್ದೈತೆ ಆಲ್ರೆಡಿ, ಒಳ್ಳೆ ಚೆನ್ನಾಗಾಗತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಕಾಲರ್ ಮುರಿದಿರ್ಬೋದು ಅಥವಾ ಏನೋ ಗಾಯನ ಆಗಿರ್ಬೋದು, ವಾಪಸ್ ಅದು ಮ್ಯಾಲೆ ಬಂತಂದ್ರೆ ಜೀವನ ಮಾಡೋಕೆ ಆಗುತ್ತಾ ಇಲ್ಲೋ, ನಿನ್ನ ಜೀವನಕ್ಕೆ ಆಧಾರ ಆಗುತ್ತಾ ಇಲ್ಲೋ, ಅದನ್ನು ತೆಗಿಬೇಕಾದ್ರೆ ನಿನಗೆ ಯಾರು ರೊಕ್ಕ ಕೇಳ್ಬೋದೇನೋ? ಸಮಯನೂ ಹಾಳು, ಆ ಕತ್ತೆನೂ ಬದುಕಲ್ಲ ತೆಗೆದ್ರೆ. ಆಮೇಲೆ ಒಂದು ಕೆಲಸ ಮಾಡೋಣ, ಅದು ಮಣ್ಣಾಕಿ ಅಲ್ಲೇ ಮುಚ್ಚಿಬಿಡೋಣ ಅಂತ ಹೇಳ್ತಾನೆ. ಆ ಕತ್ತೆಯಾಗೂ ವಯಸ್ಸಾಗೈತಿ, ಮಣ್ಣಾಕಿ ಮುಚ್ಚಿಬಿಡೋಣ ಅಂತ ಹೇಳ್ತಾನೆ. ಬಟ್ ಇವ್ನು ಮನಸ್ಸು ಒಪ್ಪಲ್ಲ, ಯಾಕಂದ್ರೆ ಸಾಕಿರ್ತಾನಲ್ಲ, ಯಾವುದೇ ಪ್ರಾಣಿ ಆದ್ರೂ ಸಾಕಿರೋಷ್ಟು ಸುಲಭವಾಗಿ ನೋವು ತಿಂತೈತೆ ಅಂದ್ರೆ ಯಾರು ತಡ್ಕೊಳ್ಳಲ್ಲ. ಹಾಗಾಗಿ ಕತ್ತಿಗೆ ಮಣ್ಣಾಕಿ ಮುಚ್ಚಿಬಿಡೋಣ ಅಂತ ಹೇಳ್ತಾನೆ. ಇವು ಗೋಗರೆ ಕತ್ತನ ಆಗಲ್ಲ ಅಂತಂದು. ಹಾಗಾದ್ರೆ ನೀನು ಒಬ್ಬನ ತೆಗಿಯೋ, ನಾವು ತೆಗಿಯಲ್ಲ ಅಂತ ಹೇಳ್ತಾರೆ. ಲಾಸ್ಟಿಗೆ ಇನ್ನೊಬ್ರು ಏನು ಸಮಾಧಾನ ಮಾಡಿ, ಆಯ್ತಪ್ಪ ಮುಚ್ಚಿಬಿಡೋಣ ಅಂತ ಹೇಳಿದ್ರೆ ಇವನು ಹೊಲದ ಮನಸ್ಸಿಂದ ಹೋಗ್ತಾನೆ. ಅವ್ರು ಏನು ಮಾಡ್ತಾರೆ, ಪುಟ್ಟಿ ಮಣ್ಣು ತಂತಂತಂದು ಶುರುವಾಕತ್ತಾರೆ ಅದ್ರ ಮೇಲೆ. ಕತ್ತಿ ಶುರುವಾಕತ್ತಾರೆ, ಅದೇನು ಮಾಡಬೇಕು? ಶುರುವಾಕತ್ತಾರೆ. ಬಟ್ ಕತ್ತಿ ಮೈಂಡ್ಸೆಟ್ ಹೆಂಗಿತ್ತಲ್ಲಿ, ಕತ್ತಿ ಮೈಂಡ್ಸೆಟ್ ಹೆಂಗಿತ್ತಪ್ಪ ಅಂತಂದ್ರೆ, ಅವ್ರೇನು ಮಣ್ಣು ಶುರುವಾಕತ್ತಾರಲ್ಲ, ಅದನ್ನು ಕಾಲಾಗಿ ಹಾಕ್ಕೊಂಡು ತುಳ್ಕೊಂಡು ಮೇಲೆ ಬರಕತ್ತ. ಅದು ಕಾನ್ಫಿಡೆನ್ಸ್ ಅಷ್ಟು, ನಾನು ಬದುಕ್ತೀನಿ ಇನ್ನೂ ಅನ್ನೋದು. ಅವ್ರು ನನ್ನ ಮಣ್ಣು ಹಾಕಿದ್ರು ಪರವಾಗಿಲ್ಲ, ನಾನು ಬದುಕಬೇಕು ಅಂದರೆ ಅದಕ್ಕೆ ಹಂಬಲ, ನಾ ಜೀವ ಇನ್ನೂ ಉಳಿಸ್ಕೋಬೇಕು ನನ್ನ ಅನ್ನೋದಕ್ಕೆ ಕಾಳ ಹಾಕ್ಕೊಂಡು ತುಳ್ಕೊಂಡು ಅರ್ಧ ಬರ್ತದೆ ಬಾವಿಗೆ. ಮಣ್ಣೆಲ್ಲರೂ ಹೋಗಿತಿರ್ತಾರೆ, ಹಾಕ್ಕೊಂಡು ತುಳಿಯೋದು ಉಳ್ಳಾಡೋದ್ರಾಗ. ಮೇಲೆ ಬರ್ತಾ ಅರ್ಧ ಅವನಿಗೆ ಅವು ಖುಷಿಯಾಗಿಬಿಡ್ತಾರೆ ಓನರ್ಗೆ. ಅಲ್ಲೇ ನಾವೊಂದು ಸಾಯಿ ಬಿಡಿಬೇಕಂತ ಮಾಡಿದ್ವಿ, ಅದು ತನ್ನ ಆಲೋಚನೆಯಿಂದ ಮೇಲೆ ಬರೋಕತ್ತೈತಿ. ಅಂದ್ರೆ ಅದಕ್ಕೆ ಬದುಕಬೇಕನ್ನೋ ಆಸೆ ಭಾಳ ಐತಿ, ಅದಕ್ಕೆ ಕಾನ್ಫಿಡೆನ್ಸ್ ಐತಿ, ತಾಳ್ಮೆನೂ ಐತಿ, ಕಾಯಕತ್ತೈತಿ. ಎಷ್ಟು ಮಣ್ಣು ಹಾಕಿದ್ರು ಪರವಾಗಿಲ್ಲ, ನಾ ಮೇಲೆ ಬರ್ತೀವಿ ಅಂತ ಕಾಯಕತ್ತೈತಿ. ಹಾಗೇನಾಗುತ್ತೆ, ಒಂದು ಖುಷಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಮಣ್ಣು ತಂದು ಸುರುತ್ತಾರೆ. ಆ್ಯಕ್ಚುಲಿ ಮಣ್ಣು ಸುರಿದಾಗಲಿ ಸಾಯ್ಬೇಕಾಗಿ ಸುಮ್ಮನೆ ಇದ್ದದು, ಅದರ ಯೋಚನಾ ಶಕ್ತಿ ಬೇರೆ ಇತ್ತು, ಆಲೋಚನೆಗಳು ಬೇರೆ ಇದ್ದು. ಹಾಗಾಗಿ ಏನು ಮಾಡ್ತಾರೆ, ಕಾಲ ಹಾಕ್ಕೊಂಡು ತುಳ್ಕೊಂತ ಬರ್ತದೆ. ಹಾಕ್ದಾಗ ತುಳ್ಕೊಂತ ಬಂದು ಅಂದರೆ ಮೇಲೆ ಬರುತ್ತೆ. ಇದು ಕತ್ತಿಗಿರೋ ಕಾನ್ಫಿಡೆನ್ಸು ಪ್ಲಸ್ ತಾಳ್ಮೆ. ಅದು ನಮಗೆ ಯಾಕಿಲ್ಲ? ನಮ್ಗೆ ತಾಳ್ಮೆನೂ ಇಲ್ಲ,
ನಮ್ಮ ಮೇಲೆ ನಮ್ಗೆ ಕಾನ್ಫಿಡೆನ್ಸು ಇಲ್ಲ. ಸೊ ಯಾವುದಾದ್ರು ಒಂದು ವೇದ ಹೊರಟಿವಿ ಅಂತಂದರೆ ಬಂದು ನೆಗೆಟಿವ್ ಹೇಳ್ತಿರ್ತಾರೆ, 1000 ಜನ ಬಂದು ನೆಗೆಟಿವ್ ಹೇಳ್ತಿರ್ತಾರೆ. ಸೊ ಅದನ್ನು ನಾವು ಯಾಕೆ ದೂರ ಮಾಡಿ ಹೋಗಲ್ಲ, ಅಲ್ಲಿಗೆ ಸ್ಟಿಕಾನ್ ಆಗ್ತೀವಿ ಅಂತಂದು ಇದೊಂದು ಗುರುರಾಜ್ ಕರ್ಜಿ ಅವರು ಹೇಳಿರುವಂಥದ್ದು ಮಾತು. ಅದನ್ನು ನಾನು ಇಲ್ಲಿ ನಿಮ್ಗೆ ಪ್ರಸ್ತುತಪಡಿಸಿದೆ ಅಷ್ಟೇ. ವಂಡರ್ಫುಲ್ ಸರ್, ವಂಡರ್ಫುಲ್.